ಕಾಲ್ ಸೊಪ್ಪು ಕುಡಿಯಕತ್ತಾಳ ಮಮತಾ. ಈ ಖುಷಿ ಎಲ್ಲಿ ಹಚ್ಚಕತ್ತಾಳ ಪಾಪ ಅದು ಹೇಳಕತ್ತು. ಬೆಳಿಗ್ಗೆನೆ ನಮ್ಮ ಆಯಿ ಬಂದಳ. ಈಗೆಲ್ಲ ರಸದ ಇದು ಸಗಿಸಿ ಇದು ಹಾಕೊಂಡು ಕುಡ್ತಾರೆ. ಯಾಕೆ ಕುಡಿಬೇಕು? ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಲ್ಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ನೋಡ್ರಿ ಮಮತಾಗೆ ಕಾಲು ಕೋಳಿ ಕಾಲಲ್ಲ ಕುರಿ ಕಾಲು. ನಮಗೆ ಎಲ್ಲರಿಗೂ ಚಿಕನ್ ಚಿಕನ್ ತಂದೀನಿ. ಕೋಳಿ ಕಾಲು ಈ ಟೈಮಲ್ಲಿ ಕಾಲು ತಿನ್ಬೇಕಂತಲ್ಲ, ಹಂಗಾಗಿ ಕಾಲು ತಿನ್ನೈತಿ. ಇವತ್ತು ಬೆಳಿಗ್ಗೆನೆ ನಮ್ಮ ಆಯಿ ಬಂದಳ. ಬಂದಿಗೆಶಿಂದ ಏನೋ ಮಾಡ್ಬೇಕಲ್ಲ ಅವೆಲ್ಲ ಮಾಡ್ಯಾಳ. ಊಟ ಮಾಡಕತ್ತಾಳ. ಈಗ ಕೃಷ್ಣ ಹೋಗಿ ಏನದು ಕಾಲು ಚಿಕನ್ ತಗೊಂಬಂದಾನ. ಏನೋ ಸೂಪ್ ಮಾಡ್ತಾರಂತ ನೋಡ್ರಿ. ನಾವು ಇಲ್ಲಿ ಖಾರ ತುಂಬಕತ್ತ ಖಾರ ತೊಗೊಂಬಂದ. ಸೊ ನೋಡ್ರಿ, ನಮ್ಮ ಮನೆ ಖಾರ ಇದ್ದಿಲ್ಲ ಅಂತ ಹೇಳಿದ್ನಲ್ಲ, ಇವ್ರು ಆಯಿ ತಗೊಂಬರ್ತಾಳ. ಕುಡಿಸಿಟ್ರ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ನಲ್ಲ. ಸೊ ಖಾರನ್ನು ತಗೊಂಬಂದವ. ಇವು ಖಾರ ಮತ್ತೆ ಇವತ್ತು ಸ್ಪೆಷಲ್ ಮಾಡಬೇಕು ಅಂತ ಕೊಬ್ಬರಿ ತುಪ್ಪ ಬೆಲ್ಲ ಶಾವಿಗೆ ಇದನ್ನೆಲ್ಲ ತಗೊಂಬಂದ. ಪಾಪ್ಕಾರ್ನ್ ತಿನ್ನು. ಇದು ಇಲ್ಲಿ ಆಡ ಹತ್ತೈತಿ, ಅದು ಅಲ್ಲಿ ಮಕ್ಕಂಡಳಕ್ಕಿ. ರಾತ್ರಿ ತೆಗೆದಿಟ್ಟಿದ್ನಿ ಪಾಪ್ಕಾರ್ನ್. ಏನ್ ಮಾಡ್ದ ಚೆಲ್ಲಿ ಬಿಡ್ತೇಳಿ ತಡಿ. ಮನಿ ತುಪ್ಪ ಚೆಲ್ಲಿ ಬಿಡ್ತಾಳ ಆಕಿ. ಸಾರ್ಸಿ ಆಡ್ಬಿಡ್ತಾವ ಹುಡುಗ. ಇಲ್ಲ ಮೂರಕ್ಕೆ ಬಂದ್ರೆ ಇದು ಕುಡ್ಸ್ಕೊಂಡ್ ಬರ್ತೈತ್ರಿ. ಅವ್ ಮಕ್ಕಾರ ಮೊಹರಂಗೆ ಯಾರು ಬರ್ತಾರೆ? ನೀನು ಬರ್ತಾರೆ. ನಮ್ಮವ್ವರ ಊರಿಗೆ ಹೋಗ್ತಾರೆ ಮೊಹರಂಕ. ಹೋಗಿ ಮತ್ತೆ ಬಂದ್ಬಿಡ್ತಾರೆ ಒಂದು ದಿನದಾಗೆಲ್ಲ. ಅಲ್ಲಿ ನಮ್ಮ ಕಾಕ ಜೋಳ ತೆಗಿತಾನಂತ, ಅದ್ರ ಸಂಬಂಧ ಹೊಂಟ್ಕೋತಾರ ಅವರು. ಅಲ್ಲಿ ಗಂಟ ನಾನು ಕೃಷ್ಣ ಹತ್ರ ಇರಬೇಕು. ಏನಂತ ನಮ್ಮ ಪುಟ್ ಮಕ್ಕಳ ತೋರಿಸಿದೇನ? ತೋರಿಸಿಬಿಟ್ಟು ಸೊ ಮಕ್ಕಂದಳ ಮಮತಾಗ ಕಾಲು ಸೋಪು ಯಾಕೆ ಕುಡಿಬೇಕಂತಂದು ಅವ್ರ ಆಯಿನ ಕೇಳಿ. ಅದು ಯಾಕೆ ಡೆಲಿವರಿ ಆದವ್ರು ನೀನ ಕೇಳಿ. ನಿಮ್ಮ ಆಯಿ ಉಳ್ಳಾಕತ್ತಾಳೆ. ಆಯಿ ಕಾಲು ಸೂಪ್ ಯಾಕೆ ಕುಡಿಬೇಕು? ಕಾಲ್ದು ರಸ ಯಾಕೆ ಕುಡಿಬೇಕು? ರಸ ಯಾಕೆ ಕುಡಿಬೇಕು? ಕಾಲು ಸೂಪ್ ಮಾಡ್ತಾರ. ಈಗೆಲ್ಲ ರಸದ ಇದು ಸಗಿಸಿ ಇದು ಹಾಕೊಂಡು ಕುಡ್ತಾರೆ. ಯಾಕೆ ಕುಡಿಬೇಕು? ಹಿಡಿತಂತ ತಗೊಂಬರ್ದಿರ್ತಾರೆ. ಚೆನ್ನಾಗಿರ್ಬೇಕು ಆರೋಗ್ಯ ಅಂತ ತಗೊಂಬರ್ತಾರೆ. ಅಡದೆಚ್ಚ ಹಾಕಿ ತೊಗೊಂಬರ್ತಾ ಅಂತ ಮಾಡಿದೆವು. ನೆನಪು ಹೋಗಿ ಬಿಟ್ಟು ಬಂದಳ. ಅದ್ರ ಸಂಬಂಧ ಮತ್ತೆ ಊರ್ಲೇಶನ್ ತರ್ಸಕತ್ಯ. ನಮ್ಮವು ಹೇಳೀನಿ ಕಳಿಸ್ನಂದಳ ಬಸ್ಸಿಗೆ. ಸೊ ಕಳಿಸಿದ್ರ ನೋಡ್ಬೇಕು ಏನೇನಾಗುತ್ತೆ. ಫಸ್ಟ್ ಟೈಮ್ ಇವತ್ತು ಇದಕ್ಕೆ ಪಾಪಗ ಸ್ನಾನ ಮಾಡಿಸಿದ್ರು. ಇವತ್ತು ಫಸ್ಟ್ ದಿನ 5ನೇ ದಿವ್ಸಕ್ಕೆ ಸ್ನಾನ ಮಾಡಿಸಿವಿ. ಮಕ್ಕಂಬಿಟ್ಟಿತ್ತು ಸ್ನಾನ ಮಾಡ್ಕೊಂಡ್ರೆ. ಆಕಿ ಮೈ ತೊಗೊಂಡ ತಕ್ಷಣ ಎಷ್ಟು ಆರಾಮಾಗಿ ಮಕ್ಕಂದಳ ಅಂದ್ರೆ ಭಾರಿ ಆರಾಮಾಗಿ ಮಕ್ಕಂದಳ. ಸೊ ಇವಾಗ ಸ್ವಲ್ಪ ಸಂಡಾಸ್ ಮಾಡಿದ್ಲ, ಅದನ್ನೆಲ್ಲ ಪ್ಯಾಂಪರ್ಸ್ ಎಲ್ಲ ತೆಗೆದು ಮತ್ತೆ ಆರಾಮಾಗಿ ಮಕ್ಕಂದಳ. ಸೊ ನಿನ್ನೆಲ್ಲಾಗ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಭಾಳ ಜನ ಪಾಸಿಟಿವ್ ಕಮೆಂಟ್ ಹಾಕಿರಿ. ಇನ್ನೊಂದು ಸ್ವಲ್ಪ ಜನ ಏನಂತಂದ್ರೆ ಡಿಸ್ಚಾರ್ಜ್ ಆಗಿ ಮಾಡ್ತಾರ, ಯಾವ ಹಾಸ್ಪಿಟ್ಲಲ್ಲಿ ಆಗಿತ್ತು ಅಂತ ಕೇಳಿದ್ರಿ. ನಮ್ಮದು ಶನಿವಾರ ದಿನನೇ ನಿನ್ನೆನೇ ಆಗಿತ್ತು. ನಿನ್ನೆ ಮಧ್ಯಾಹ್ನ ಡಿಸ್ಚಾರ್ಜ್ ಆಯಿತು. ಕಮೆಂಟ್ ಹಾಕಿದ್ರಲ್ಲ ಇದ್ರಾಗ ನಾವು ಬರ್ತೀವಿ ಅಂತ. ನಮ್ಮದು ಎಲ್ಲಿ ಡೆಲಿವರಿ ಇತ್ತಂದ್ರೆ ಯಲಹಂಕ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಿನ್ನೆನ ಬಂದೀವಿ ನಾವು. ಬಂದ್ಬಿಟ್ಟು ನಿನ್ನೆ ಲಾಗ್ ನೋಡಿರ್ತೀರ ನೀವೇ. ಅದೇ ಅಡ್ರೆಸ್ ಕೇಳಿದ್ರಲ್ಲ ಎಲ್ಲಿ ಮಾಡಿಸಿದ್ದು, ನಾವು ಬರ್ಬೇಕು ಅಂದ್ಕೊಂಡಿದ್ದೀವಿ ಅಂತ.
ಯಲಹಂಕ ಹಾಸ್ಪಿಟ್ಲೇ ಮಾಡಿಸಿದ್ವಿ, ಆದರೆ ಇವಾಗ ಅಲ್ಲಿಲ್ಲ. ಇವಾಗ ನಾವು ನಿನ್ನೆ ಶನಿವಾರನೇ ಮಧ್ಯಾಹ್ನ ಮನೆಗೆ ಬಂದುಬಿಟ್ವಿ. ಸೊ ಅದೇ ಅಡ್ರೆಸ್ ಹೇಳ್ರಿ, ನಾವು ಬರ್ತೀವಿ, ನೋಡ್ಕೊಂಡು ಹೋಗ್ತೀವಿ ಅಂತೇಳಿ ಭಾಳ ಜನ ಕಮೆಂಟ್ ಹಾಕಿದ್ರಿ. ಸೊ ನಾವು ಹಾಸ್ಪಿಟ್ಲಲ್ಲಿ ಇಲ್ಲ, ಮನೆಗೆ ಬಂದ್ವಿ. ನಿನ್ನೆ ಮಧ್ಯಾಹ್ನನೇ ಬಂದ್ವಿ ನಾವು. ಮಧ್ಯಾಹ್ನ ಬಂದು ಮತ್ತೇನು ಹಾಕಿರಿ ಕಮೆಂಟ್ ನೋಡೇನು? ಅಷ್ಟ ನೋಡಿ ಇಲ್ಲಿ ನಡ್ಕತ್ತಲ್ಲ, ಯಾಕದ ನಡ್ಗಲತ್ತಿಲ್ಲ. ಆಕೆ ಹಿಂಗೇನು ಮಾಡ್ತಾಳೆ ಅಂತ ಅಂದ್ರೆ ಮೈ ಅದು ಮಡ್ರಿಸ್ತಿರ್ತಾಳೆ, ಅದು ನಡಗ್ಲತ್ತಾಳ ಅನ್ಸುತ್ತೆ ನಮಗೆ. ಅವ್ರು ಹೇಳಿದಕ್ಕೆ ಕಾಲು ಸೊಪ್ಪು ತಂದಿದ್ದೆ ನೋಡ್ರಿ. ಕಾಲು ಸೊಪ್ಪು ಹೆಂಗದ, ಜಾಸ್ತಿ ಈ ಟೈಮಲ್ಲಿ ಕುಡಿಬೇಕಂತ ತಿನ್ಬೇಕಂತ ಹಂಗಾಗಿ ತಂದಿದ್ದು. ಸೊ ಅದು ಎಲ್ರಿಗೂ ಆಗಲ್ಲ, ಹಂಗಾಗಿ ನಾನು ಚಿಕನ್ ತಂದಿದ್ದೆ. ಚಿಕನ್ ತಂದೈತಿ, ಚಿಕನ್ ಒಂದು ಪೀಸ್ ತಂದೈತಿ, ಎಲ್ರಿಗೂ ಆಗ್ಬೇಕಂತೇಳಿ. ಮನೆ ಸ್ವಲ್ಪ ಕ್ಲೀನಾಗಿಲ್ಲ, ಕ್ಲೀನಾಗಿ ಮಾಡ್ಕೋಬೇಕು, ಭಾರಿ ಕೆಲಸ ಅದಾವ. ನಮ್ಮ ಈ ಕಾಲು ಸೂಪು ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತಾಳ ನೋಡ್ರಿ. ಇಲ್ಲ ಆಗಲ್ಲ, ಇದ್ರೊಳಗೆ ಇರ್ತವೆ. ಮತ್ತು ಅದು ಅದೇ ಇಡೋದು ನೋಡ್ರಿ. ನಮ್ಮ ಈ ಕಾಲು ಸೂಪ್ ಮಾಡೋಕೆ ಏನೇನೋ ಮಾಡುತ್ತೆ. ಇದು ಚಿಕನಿಗೆ ಇಟ್ಕೊಂಡ್ರೆ ಅನಿಸುತ್ತೆ. ಅಲ್ಲಿ ಕಾಲು ಸೂಪ್ ಮಾಡೋಕೆ ಇಟ್ಟಾಳ, ಇಲ್ಲಿ ಬೆಳ್ಳುಳ್ಳಿ ಕುಟ್ಟಕತ್ತ. ಎದಕ್ಕೆ ಈ ಬೆಳ್ಳುಳ್ಳಿ ಅದಕ್ಕೆ ಕಾಲಿಗೆ ಆಗ್ತದಂತೆ. ಈಗ ಅದು ಮಾಡಕತ್ತಾಳ, ಅದು ರೆಡಿ ಮಾಡ್ಕೊಂಡು ಸಿಗಂಬ್ರಿ. ನೀ ಏನು ತಿನ್ನಕತ್ಯಾ? ಏನದು? ಶಿಕ್ಷಕ ಪಾಪೆ ಮಕ್ಕಳಿಗೆ ನೋಡ್ರಿ. ನಮ್ಮ ಆಯಿ ಚಿಕನ್ಗೆ ರೆಡಿ ಮಾಡ್ಕೊತಾಳ, ಚಿಕನ್ ತೊಳಕತ್ತಾಳ. ಈ ಕಡೆನ ಮಸಾಲೆ ರೆಡಿ ಮಾಡಿರ್ತಾಳೆ, ಮಸಾಲೆ. ಅಲ್ಲಿ ಚಿಕನ್ ತೊಳಕತ್ತಾಳ, ಅಲ್ಲಿ ಕಾಲು ಕುದಿಸ್ಲಾಕಿಟ್ಟಾಳ ಕುಕ್ಕರ್ನ. ಕುದಿಸಿ ಹೊಡ್ಸ್ಲಾತ್ತಾಳ. ಅವಾಗಿಂದ ಇನ್ನೂ ಕುದ್ದಾವೆಲ್ಲ ಗೊತ್ತಿಲ್ಲ. ಕೃಷ್ಣ ಇಲ್ಲ, ನಮ್ಮ ತಂಗಿ ಕರ್ಕೊಂಬರಕ್ಕೆ ಹೋಗಿನ ಕೆಲ್ಸಕ್ಕೆ. ಸೊ ಇವಾಗೇನು ತೊಳೆದ್ಗೆಸಿಂದ ರೆಡಿ ಮಾಡ್ತಾಳೆ ಚಿಕನ್. ಕಾಲು ಸೂಪ್ ರೆಡಿ ಆಗತ್ತೈತಿ. ಇದು ನೋಡ್ರಿ, ಒಂದು ತೋಳು ಕೂಡಲ್ಲ ಐತಿ ಗೊಂಬಿ. ಏನು ಮಾಡ್ಬೇಕು ಇದಕ್ಕೆ? ಮನೆಯೆಲ್ಲ ಚಾರ್ಜ್ ಬಿಡ್ತಾಳೆ, ಎಲ್ಲ ಕಸ ತಗೊಂಡು. ಏನದ ಪಾಪ ಎದ್ದದ ನೋಡಿ, ಹೋಗು. ಏಮ್ಮ ಪಾಪ ಎದ್ದದ ನೋಡ್ರಿ. ನೋಡ್ರಿ ಪಾಪ ಎದ್ದದ ಅಂತಂದ್ರೆ ಹೆಂಗೆ ನೋಡಿ ಬರ್ತಾಳೆ. ಏನು ಮಾಡ್ಬೇಕು ತೋರಿಸ್ತೀವಿ ನೋಡ್ರಿ. ತಂಗಿ ನೋಡ್ಬಾ ಅಂದ್ರೆ ತಂಗಿಗೆ ಎಬ್ಬಿಸ್ತಾರೆ ನೋಡ್ರಿ. ಪಾಪ ಮಕ್ಕಂದೈತಿಲ್ಲ ನೋಡಿವಾ ಅಂತಂದ್ರೆ ಅದಕ್ಕೆ ಮುಟ್ಕೊಟ್ಟು ಎಬ್ಬಿಸ್ತಾಳೆ. ನನ್ನ ಹೊಡಿಲ್ಲ. ಮಾಡಿದ್ದಾನೆ ಚಿಕನ್ ಇದೇನು ಇದು ಯಾರಿಗೆ ಇಟ್ಟು ಚಿಕನ್ ರೆಡಿ ಮಾಡಕತ್ತಾಳೆ ನಮ್ಮ ಮಾಯಿ. ಇದೇನೋ ಮಟನ್ ಹಾಕ್ತಾ ಮಸಾಲೆ ಸೊಪ್ಪು. ಇದು ಕಾಲು ಸೂಪ್ ನೋಡ್ರಿ. ಇದು ಚಿಕನ್. ನಮ್ಮ ಮಾಯಿಗೆ ಅದು ನಿಲ್ಕೋವಲ್ಲ, ಐಟೈತಿ. ಈಗ ಅದು ಕುದಿಬೇಕನ್ಸುತ್ತ. ಎಲ್ಲ ಬಾ ಹಚ್ಕೊಡ್ತೀನಿ, ಬಾ ಅದು ಬಾ. ಅದು ಕುದೀಲಿ, ಚೆನ್ನಾಗಿ ರೆಡಿ ಆಗುತ್ತಾ. ಕೃಷ್ಣನು ಬರ್ತಾನೆ. ಏನು ಹಚ್ಲೆ ಕೆಂಸಡಿ ಹೆಂಗೋಯ್ತಿ. ರೀ ಕಾಲು ಸೊಪ್ಪು ಕುಡಿಯಕತ್ತಾಳ ಮಮತಾ. ಕಾಲು ಸೊಪ್ಪು ರಾಯಿ ಮಾಡ್ಯಾಳ, ಹೆಂಗೈತಿ ಟೇಸ್ಟ್? ಮಸ್ತ್ ಐತೆ. ಕುಡಿತೀರಿ ಸ್ಪೂ ಸಾನಿಗೆ ಅಂತ ಕೊಡಿ ಸಾರು. ಆಕಿ ನೋಡ ಆಕಿನೇ ಕೈಲೇ ಇದು ಮಾಡೋದು, ದಿಮಾಕ್ ಮಾಡ್ತಾಳೆ. ಹೆಂಗೆ ಕುಡಿತಾಳೆ, ಹೆಂಗೆ ಒಪ್ಪು ಸುಡ್ತೈತ್ಲೇ ಮಮ್ಮಿಗ. ಸುಟ್ಕೊಂಡು ಸುಮ್ಮರ್ಲೆ ಮಮತ ಒಂದ್ಸಲ ಸುಟ್ಕೋಬೇಕು, ಗೊತ್ತಾದ್ರೇ ಅದು ಬ್ಯಾನೆ ಅಂತಾರೆ.
ಚಂದ ಐತಿ. ಕಾಲು ಸ್ವಲ್ಪ ಉಪ್ಪು ಕಮ್ಮಿ ಐತಿ. ತಾಯಿ ಖುಷಿ ಎಣ್ಣೆ ಹಚ್ಚಕತ್ತಾಳೆ ಪಾಪ ಅದು ಹೇಳಕತ್ತಿತ್ತು ಅಯ್ಯ ಒಟ್ಟರೆ ಲೈಟ್ ಏನು ಬೇಡ ಹಾಂ ಹೀಗೆ ಹಾಕಿ ನೀರು ಹಾಕ್ತೀನಿ ಮ್ಯಾಲೆ ಹೋಗಿ ಅಲ್ಲಿ ಗಂಟೆ ಕೃಷ್ಣ ಲಾಗ್ ಮಾಡ್ತೀನಿ. ಏನು ಮಾಡತ್ತೀನಿ ಸಾಣಿಗೆ ಹಾಲಕ್ಕೆ ಕೊಡಕತ್ತೀನಿ. ಈಗ ಹಾಲು ಬೇಕು ಅಂತ ಆಕೆ ಮೈ ತೊಳಿರಿ ಏನಂತ ತಗತ್ತೆ ಹಾಂ ಸಾಬೂನು ಅದೇ ಥರ ಆಕೆ ಮೈ ತಗೊಂಡ್ರೆ ಏನು ಮಾಡ್ಬಿಡ್ತಾಳಂದ್ರೆ ಆರಾಮಾಗಿ ಮಕ್ಕೊಂಬಿಡ್ತಾಳೆ. ಇವಾಗ ಎಣ್ಣೆ ಹಚ್ಚಿ ಮೈ ತೊಳೆದಾರ, ಇವಾಗ ಆರಾಮಾಗಿ ಮಕ್ಕೊಂಬಿಡ್ತಾಳೆ. ಅವನು ಮತ್ತೆ 1 ಗಂಟೆ 2 ಗಂಟೆಗೆ ಎದ್ದೇಳ್ತಾಳೆ, ಹಾಲು ಕುಡಿಸ್ಬೇಕು ಮತ್ತೆ ಮಕ್ಕಂತಾವೆ. ಬರೀ ಮಕ್ಕನದು ಎದ್ದೇಳೋದು ಅಷ್ಟೇ ಆಕಿನ ಡ್ಯೂಟಿ. ಸೊ ಬರೀ ಏನೇನು ಮಾಡ್ತಾಳೆ ನೋಡೋಣ. ಪ್ರೀತಿ ದಂಬರಾಟ ಎದೆಯಲ್ಲಿ ಸೊ ನಮ್ಮ ಆಯಿ ನಮ್ಮ ಪಾಪುಗ ಕುಲಾಯಿ ಒಲಿಕತ್ತಾಳ. ಎಣ್ಣೆ ಕುಲಾಯಿ ಇಲ್ಲ. ನಮ್ಮ ಪಾಪು ಇಲ್ಲಿ ಮಕ್ಕಂದೈತಿ. ಈ ಪಾಪು ಇಲ್ಲಿ ನೋಡಕತ್ತೈತಿ. ಹಾಯ್ ಮಾಡು. ಹಾಯ್ ಅಮ್ಮ ಕೊಡು. ಥ್ಯಾಂಕ್ ಯು. ನಮ್ಮ ಕುಲಾಯಿ ಒಲಿತಾಳ ನೋಡ್ರಿ. ಎಣ್ಣೆ ಕುಲಾಯಿ ಇರಲಿಲ್ಲ, ಅದ್ರ ಸಂಬಂಧ ಎಣ್ಣೆ ಕುಲಾಯಿ ಕಟ್ಟಕ್ಕೆ ಒಲಕತ್ತ. ಕೃಷ್ಣ ಅಲ್ಲಿ ಮೈ ತಗೊಳಕ್ಕೆ ಹೋಗ್ಯಾನ. ಭಾಳ ಜನ ಕಮೆಂಟ್ ಹಾಕಕತ್ತಿದ್ರಿ ನಾರ್ಮಲ್ ಡೆಲಿವರಿನ ಸಿಜರಿಂಗ ಅಂತ. ನಂದು ನಾರ್ಮಲ್ ಡೆಲಿವರಿ ಆಗಿತ್ತು ಅಲ್ಲಮ್ಮ. ಅಲ್ಲ ಪಾಪು ಎಲ್ಲೈತಿ? ಪಾಪು ಎಲ್ಲದಮ್ಮ? ಕೃಷ್ಣ ಈಗ ಮೈ ತಗೊಳಕ್ಕೆ ಹೋಗಿನ, ಜಳಕ ಮಾಡ್ಕೊಂಬರ್ತಾನ. ಕುಲ ಇವಲ್ ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗಾಗೈತಿ ಅಂತೇಳಿ. ಏನು ಸಮಾಚಾರ ನಂದೇನಿಲ್ಲಪ್ಪ, ನಿಂದೆ ಹೇಳ್ಬೇಕು. ಪಾಪನ ಮನ್ಸಿ ಬಿಟ್ಟಿದೆ. ಆಕೆ ಆರಾಮ್ ಜಳಕ ಮಾಡಿ ಮಕ್ಕೊಂಬಿಟ್ಟ. ನಿಂದೇನು? ನಂದೇನಿರುತ್ತಾ. ಸೊ ಇವಾಗ ತರಕಾರಿ ತಗೊಂಬರಕ್ಕೆ ಹೊಂಟೀನಿ. ತರಕಾರಿ ತರ್ಬೇಕು, ಮನೆಗೆ ತರಕಾರಿ ಇಲ್ಲ, ಏನಿಲ್ಲ, ತಗೊಂಬರಕ್ಕೆ ಹೊಂಟೀನಿ. ಬರ್ರಿ ಏನೇನು ತರ್ಬೇಕು ಏನೇನಿಲ್ಲ, ಏನೇನು ತರ್ಬೇಕು ನನಗೆ ಗೊತ್ತಿಲ್ಲ. ಅಲ್ಲ ನಮ್ಮ ಐಕ ಏನೇನು ತರ್ಬೇಕಂತ. ಏನೇನು ತರ್ಬೇಕು ಹಿಂಗೆ ನೋಡ್ರಿ. ಇದು ಒಲೆಯಾಕತ್ತಳ. ಅದೇನದು? ಕುಲಾಯಿ ಒಲೆಯಾಕತ್ತಳ. ಏನೇನು ತರಕಾರಿ ತರ್ಬೇಕು? ತರಕಾರಿ ಏನೇನು ತರ್ಬೇಕು? ಆಕೆ ಏನೇನು ತಿನ್ಬೇಕು ಈ ಟೈಮ್ನಾಗ? ಒಂದು ಪಾಕಿರ ದಿನಸ್ ತಗ. ಹಾಂ ಬೆಟಿಕೆ ತಗೋ, ಒಂದು ಪಾಕಿರ. ಇದು ತಗ, ಸಬ್ಸಿ ಪಲ್ಯ ತಗ. ಆಯ್ತು. ಅಕ್ಕಿ ಇಲ್ಲ, ಅಕ್ಕಿ ತಗ. ಮತ್ತೇನು ತರ್ಬೇಕೆ? ಅಕ್ಕಿ ಬರಕತ್ತೈತೆ ಅಲ್ಲಿ ಬಸ್ಸಿಗೆ ಇಡ್ತಾನ ನಮ್ಮ ತಮ್ಮ ಇವತ್ತು. ಅಕ್ಕಿ ತರಕ್ಕೆ ಕಳಿಸ್ತಾನಂತ ಬಸ್ಸಿಗೆ ಇಟ್ಟ. ಇವಾಗ ಸದ್ಯಕ್ಕೆ 1 kg ತರಲ್ಲ. ಅಷ್ಟೇ ಅಲ್ಲ, ಅಲ್ಲೇ ಫೋನ್ ಹಚ್ಚ ನೋಡಿ ಜಾಸ್ತಿ. ಸೊ ಜಾಸ್ತಿ ಆಗಲ್ಲ, ಅಲ್ಲಿ ಹೋಗಿ ಫೋನ್ ಹಚ್ತನ. ನಮ್ಮ ಸಾಣಿ ಹಿಂದೆ ಬರ್ತಾಳೆ, ಸುಮ್ಮನೆ ಕುಂತಂಗೆ ಮಾಡ್ತೀನಿ ಇಲ್ಲಿ. ಇಲ್ಲಾಂದ್ರೆ ಆಕೆ ಏನು ಮಾಡ್ತಾಳೆ, ಸರ ಅಂತ ಹಿಂದೆ ಬರ್ತಾಳೆ ನೋಡ್ರಿ. ಕುಡಿ ಹಾಲು ಅಕ್ಕಿ ಕೊಟ್ಟು ಕಾಲೇನಾ? ಬಾ ಮಗಳು ಅಕ್ಕಿ ಕೊಡ್ತೀನಿ ಬಾ. ಕಾಲೆಗೆ ಹಾಲು ಅದಕ್ಕೆ ಅಕ್ಕಿ ಕೊಡ ಅಂತ ಅನ್ನಗತ್ತೆ ಬಂದಡಕ್ಕೆ. ಹಾಲು ಅಕ್ಕಿ ಕೊಡೋಣ ಬರ್ರಿ. ಪಾಪ ಅದು ಕಾಲೇ ಬಿಟ್ಟವ. ಹಾಲು ಸ್ವಲ್ಪ ಅದ. ಹಾಲು ತರೋ ಬೆಳಗ್ಗಿನ ತಂದಿನ ಅರ್ಧ ಲೀಟ್ರ್, ಆದ್ರೂ ಸ್ವಲ್ಪ ಅದಾವ. ಇನ್ನೊಂದು ಅರ್ಧ ಲೀಟ್ರ್ ತರ್ಬೇಕು. ದಿನಕ್ಕೆ 1 ಲೀಟ್ರ್ ಅಂತ ಕುಡಿತಾಳೆ ಅಕ್ಕಿ.
ತಟ್ಟಗದ ಮಗಳ ಕುಡಿತೇನೆ. ಸೊ ಇದ್ರಾಗ ಹಾಲು ಹಾಕ್ಬಿಟ್ಟು ಇದ್ರಾಗ ಮಿಕ್ಸ್ ಮಾಡಕತ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ಕೊಡುತ್ತೆ. ನನ್ನ ಬಂಗಾರಿ ಹಾಲು ಬಿಟ್ಟು ಪಾಪ ಹಾಲು ಬಿಟ್ಟದಕ್ಕೆ ಹಾಲು ಪಪ್ಪ ಅಂತ ಬರ್ತೈತಿ ದಿನ. ಇವಾಗ ಮಿಕ್ಸ್ ಮಾಡಕತ್ತೀನಂತ ನೋಡಕತ್ತೀನಿ ನೋಡ್ರಿ. ಅನ್ಸಾನ ದಿನ ಹಾಲು ಬೇಕಾ ನಿನಗೆ? ಹಾಂ, ಚಡ್ಡಿ ಹಾಕಿಲ್ಲ. ಚಡ್ಡಿ ಹಾಕಿದ್ರೆ ಏನು ಮಾಡ್ತಲ್ಲ ಅಂದ್ರೆ ಬರೀ ಹುಚ್ಚೊಯ್ತಲ್ದು. ಹಿಂಗೆ ಹಾಕಿರ್ತೀವಿ ನೋಡಿ, ಇವಾಗ ಹುಚ್ಚೊಯ್ದು ಬಿಡುತ್ತೆ. ಹಂಗಾಗಿ ಚಡ್ಡಿ ಹಾಕಿಲ್ಲ, ಮತ್ತೆ ಚಡ್ಡಿ ಹಾಕ್ಬೇಕು. ಇವಾಗ ಹಾಕಿದ್ರೆ ಮತ್ತೆ ಚಡ್ಡಿ ಹಾಕ್ಯಂತ ಏನ ಹಾಕ್ಯಂತ ಒಳ್ಳೆ ಅಂತ ನೋಡಿ. ಬರೀ ಚಡ್ಡಿ ಹಾಕ್ಬೇಕು. ಆಕಿ ಏನೋ ಪ್ಯಾಂಟ್ ಹಾಕಿಬಿಡ್ಬೇಕು ನಾವು. ಕಿತ್ತು ಒಯ್ಯೋದು ಅಳೋದು ಮಾಡ್ತಾರೆ. ತಗೊಂಬ ಕುಡಿ. ಹ್ಞೂ ಸಾಕು, ನನ್ನಂಗೆ ಮಾಡ್ಬೇಕಂತ ಮಿಕ್ಸ್ಗೆ. ಏನು ನೋಡಿ ಏನು ಇವಾಗ ಹಾಲು ಕುಡಿದು ಅವು ಖಾಲಿ ಆಗತ್ತೆ. ಈಗ ಹೋಗಿ ತಗೊಂಬಂದು ಕೊಡ್ಬೇಕು ನಾನು. ಸೊ ಬರೀ ಭಾಳ ಐಟಮ್ಸ್ ತಗೋಬೇಕು ಮನೆಗೆ. ಹೋಗಂಬರಿ ಮನೆ ಬೆಂಡೆಕಾಯಿ ನೋಡ್ರಿ. ಯಾವ ಎಂಥವು ತಗೊಂಡು ಹೋಗೋದು ಗೊತ್ತಾಗಲ್ಲ. ಇದನ್ನ ಆಮೇಲೆ ಬಲ್ತೀವಿ ಅವು ಯಾವ ಅದಾವ ಒಟ್ಟು ಇಂಥವು ತಗೊಂಡ್ಬಿಟ್ಟಿನಿ. ಕೈಗೆ ಬಂದಿದ್ದವು ಮನೆಗೆ ಒಂದು ಗೊತ್ತಾಗುತ್ತೆ. ಜಾಸ್ತಿ ತಗೊಂತಾರೆ ಮತ್ತೆ ಅದು ತಗೊಂಡು ಅಂತ ನನಗೆ ಗೊತ್ತಾಗಲ್ಲ. ಇದ್ರಾಗ ಯಾವ ತಗೊಂಡು ಅರ್ಧ ಕೇಜ್ ತಗೊಂಬಂದವ ಬೆಂಡೆಕಾಯಿ. ನೆಕ್ಸ್ಟ್ ಬೀನ್ಸ್ ತಗೊಂಬಂದವ. ಅರ್ಧ ಕೇಜ್ ಆಗ್ಬೋದು. ಇವ ಬೀನ್ಸ್ ಬೀನ್ಸ್ ಇವನು ಬೀನ್ಸ್ ಏನಿದೆ ಬೀನ್ಸ್ ಸ್ವಲ್ಪ ಕ್ಯಾರೆಟ್ ತಗೊಂಬಂದ. ಕ್ಯಾರೆಟ್ ತಗೊಂಡೋಗಿ ಇವ್ರಿಗೆ ಯಾವ ತಗೊಂಡು ನಡೀತೆ ಅಂತ ಗೊತ್ತೇ ಆಗಲ್ಲ ನನಗೆ. ಯಾವ ತಗೊಂಡೋಗ್ಬಿಟ್ಟು ಸೊ ಇದಕ್ಕೊಂದು ಎದ್ಕೊಂಡ್ರೆ ಸೊ ನೋಡ್ರಿ, ಅವ್ರ ಆಯಿ ನಮ್ಮ ಪಾಪುಗ ಸಣ್ಣದೊಂದು ಕುಲಾಯಿ ಹೊಲ್ದಾಳ. ಹೆಂಗೈತೆ ಅಂತ ಕಮೆಂಟ್ ಹಾಕ್ರಿ. ಬಟ್ಟೆ ಅಂಗಡಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಹೊಲ್ದಾಳ. ಈಗ ಹಾಕಿ ನೋಡ್ಬೇಕಷ್ಟೆ. ಹ್ಞೂ ಇದೆಲ್ಲ ಹಾಕಿದ್ ಮಮತ. ಸೊ ನೋಡ್ರಿ, ಮಗು ತೋರ್ಸಲ್ಲನ ಕುಲಾಯಿ ನೋಡ್ರಿ. ಇದು ಹೆಂಗೆ ಎಷ್ಟು ಡಿಸೈನ್ ಹೆಂಗದ ನೋಡ್ರಿ. ಇಲ್ಲಿ ಹೆಂಗೆ ಎಷ್ಟು ಚಂದ ಕುಲಾಯಿ ಹೊಲ್ದಾರ ಡಿಸೈನ್ ಲೆಕ್ಕದಾಗ. ಸೊ ಇಷ್ಟು ಹೇಳ್ತಾ ಈ ಲಾಗ್ ನಿಮಗೆ ಎಂಡ್ ಮಾಡ್ತೀನಿ. ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ ಅಂತ ಹೇಳ್ತಾ, ಸೊ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕ್ರಿ, ತಿಳಿಸ್ತೀವಿ ನೆಕ್ಸ್ಟ್ ಲಾಗಲ್ಲಿ. ಪ್ಯಾನ್ ಅಪ್ಪನಿಗೆ ತಂಡಿಡಕ್ಕೆ ಸಿಗೋಣ ಗಾಯ್ಸ್. ಬಾಯ್.